ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಕಿರುತೆರೆಯಲ್ಲಾಗಿರ್ಬೋದು, ಹಿರಿತೆರೆಯಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಅವರನ್ನ ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಹಾಗೆ ಜನಪ್ರಿಯ ಸೀರಿಯಲ್ ತಾರೆಯರ ಸಂಭಾವನೆ ಎಷ್ಟು ಅನ್ನುವಂಥ ಕುತೂಹಲ ಬಹುಶಃ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಪ್ರತಿದಿನ ಒಂದು ಶೂಟಿಗೆ ಅವರು ಎಷ್ಟು ಒಂದು ರೆಮ್ಯುನರೇಷನ್ ಅನ್ನು ಪಡ್ಕೊಳ್ತಾರೆ, ಸೊ ವಾರಕ್ಕೆ ಎಷ್ಟು ಸಂಬಳ ಬರುತ್ತೆ, ತಿಂಗಳಿಗೆ ಎಷ್ಟು ಸಂಭಾವನೆ ಬರುತ್ತೆ, ಸೊ ಅವ್ರು ಹೇಗೆ ಅರ್ನ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಬಹುಶಃ ಎಲ್ರಿಗೂ ಇರುತ್ತೆ. ಯಾಕಂತಂದರೆ ನಿಮಗೆ ಸಾಮಾನ್ಯ ಜನರಿಗೆ ತಿಂಗಳಿಗೆ ಇಂತಿಷ್ಟು ಸಂಬಳ ಅಂತ ಬರುತ್ತೆ. ಆದರೆ ಸೀರಿಯಲ್ ನಟ ನಟಿಯರಿಗೆ ಆ ರೀತಿಯಾಗಿ ಇರೋದಿಲ್ಲ. ಯಾವ ರೀತಿಯಾಗಿ ಶೂಟಿಂಗ್ ಇರುತ್ತೋ ಅದೇ ರೀತಿಯಾಗಿ ಸಂಭಾವನೆ ಇರ್ತಾ ಹೋಗುತ್ತೆ. ಸೊ TRP ಏರಿಕೆಯಾದಂತೆ ಸಂಬಳ ಕೂಡ ಅಂದರೆ ಸಂಭಾವನೆ ಕೂಡ ಏರಿಕೆ ಆಗ್ತಾ ಹೋಗುತ್ತೆ. ಹಾಗಾದರೆ ಜನಪ್ರಿಯ ಸೀರಿಯಲ್ ತಾರೆಯರ ಸಂಭಾವನೆ ಎಷ್ಟು ಅನ್ನುವಂಥ ವಿಚಾರವನ್ನು ನಾನಿವತ್ತು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗುವಂತಹ ಜನಪ್ರಿಯ ಸೀರಿಯಲ್ಗಳಲ್ಲಿ ನಟಿಸುವಂಥ ತಾರೆಯರು ಒಂದು ಎಪಿಸೋಡ್ಗೆ ಎಷ್ಟು ಸಂಭಾವನೆಯನ್ನು ಪಡಿತಾರೆ ಗೊತ್ತಾ? ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿಚಾರಗಳು ಹರಿದಾಡ್ತಾ ಇರುತ್ತೆ. ಇವರ ಸ್ಯಾಲ್ರಿ ಇಷ್ಟಂತೆ, ಇವರ ಸಂಭಾವನೆ ಇಷ್ಟಂತೆ ಅಂತ. ಸೊ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಉಮಾಶ್ರೀ ಆಗಿರ್ಬೋದು, ಅಮೃತಧಾರೆಯ ನಟರಂಗ ರಾಜೇಶ್ ಆಗಿರ್ಬೋದು, ಛಾಯಾ ಸಿಂಗ್ ಸಂಭಾವನೆ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಸೊ ಕನ್ನಡ ಕಿರುತೆರೆಯಲ್ಲಿ ಸದ್ಯ ಒಂದಕ್ಕಿಂತ ಒಂದು ಅದ್ಭುತವಾದ ಸೀರಿಯಲ್ಗಳು ಪ್ರಸಾರ ಆಗ್ತಾ ಇದೆ. ಅಷ್ಟೇ ಯಾಕೆ, ಅದರಲ್ಲಿ ಟಾಪ್ ನಟ ನಟಿಯರು ನಟಿಸ್ತಾ ಇದ್ದಾರೆ. ಸೊ ಈ ನಟರು ಎಷ್ಟು ಸಂಭಾವನೆಯನ್ನು ಪಡೆಯುತ್ತಿರಬಹುದು ಅನ್ನೋದನ್ನು ತಿಳಿಯೋ ಕುತೂಹಲ ನಿಮಗೂ ಪಕ್ಕಾ ಇರುತ್ತೆ. ಹಾಗಿದ್ರೆ ನಿಮ್ಮ ಕುತೂಹಲಕ್ಕೆ ಇವತ್ತು ಬ್ರೇಕ್ ಹಾಕ್ತೀವಿ. ಇಲ್ಲಿದೆ ಮಾಹಿತಿ ಸ್ನೇಹಿತರೆ. ಸೊ ನಾನು ಆಗಲೇ ಹೇಳಿದೆ, ಸ್ಟಾರ್ ನಟರು ಒಂದಷ್ಟು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಹಾಗಾದರೆ ಆ ಸ್ಟಾರ್ ನಟರು ಯಾರು, ಅವರ ಸಂಭಾವನೆ ಎಷ್ಟು ಅಂತ ನೋಡೋದಾದರೆ, ಸೊ ಸ್ನೇಹಿತರೆ, ಮೊದಲನೇದಾಗಿ ನಾನು ಆಗಲೇ ಹೇಳಿದೆ ಸ್ಟಾರ್ ನಟ ನಟಿಯರು ಅಂತ. ಸೊ ಈಗ ಸ್ಟಾರ್ ಅಂತ ಬಂದಾಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಉಮಾಶ್ರೀ ಅವರು ಕೂಡ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ. ಯಾಕಂತಂದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ TRP ವಿಚಾರದಲ್ಲಿ. ಹಾಗಾದರೆ ಉಮಾಶ್ರೀ ಅವರ ಸಂಭಾವನೆ ಎಷ್ಟು ಅಂತ ನೀವು ಕೇಳ್ಬೋದು. ಸೊ ಕನ್ನಡ ಹಿರಿಯ ನಟಿ, ಹಾಗೆ ಸದ್ಯ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕ್ಕ ಆಗಿ ಮಿಂಚ್ತಿರುವಂಥ ನಟಿ ಉಮಾಶ್ರೀ ಅವರು ಒಂದು ಎಪಿಸೋಡ್ಗೆ ಬರೋಬ್ಬರಿ 35,000 ರೂಪಾಯಿಯನ್ನು ಪಡಿತಾರೆ ಸ್ನೇಹಿತರೆ. ಅಂದರೆ ನೀವು ಲೆಕ್ಕ ಹಾಕಿ, ಇದು ಒಂದು ಎಪಿಸೋಡ್ಗೆ. ಸೊ ಈಕೆ ಬಹುಶಃ ಆಲ್ಮೋಸ್ಟ್ ಒಂದು 20 ರಿಂದ 25 ದಿನಗಳ ಶೂಟಿಂಗ್ಗೆ ಹೋದರು ಅಂತಂದರೆ ಎಷ್ಟು ಲಕ್ಷ ಸಂಭಾವನೆಯನ್ನು ಪಡಿಬೋದು ಅನ್ನುವಂಥದ್ದು. ಸೊ ಒಂದು ದಿನ ಅಂತಂದರೆ 35. ಸೊ ಸಾಧಾರಣವಾಗಿ ನಾವು ನೋಡೋದಾದರೆ ಸೀರಿಯಲ್ ಅಂತ ಬಂದಾಗ 15 ರಿಂದ 20 ದಿನಗಳ ಶೆಡ್ಯೂಲ್ ಇದ್ದೇ ಇರುತ್ತೆ. ಸೊ ಪೂರ್ತಿ ತಿಂಗಳು ಅಂತ ಬರೋದಿಲ್ಲ, ಒಂದಷ್ಟು ಕ್ಯಾರೆಕ್ಟರ್ ವೈಸ್ ಬೇರೆ ಬೇರೆ ದಿನ ಶೆಡ್ಯೂಲ್ ಇರುತ್ತೆ. ಸೊ ಈಕೆ ಮುಖ್ಯ ಪಾತ್ರದಲ್ಲಿ ನಟಿಸ್ತಿರೋದ್ರಿಂದ 20 ರಿಂದ 25 ದಿನಗಳ ಒಂದು ಶೂಟಿಂಗ್ ಇದ್ದೇ ಇರುತ್ತೆ, ಎಪಿಸೋಡ್ಗಳು ಇದ್ದೇ ಇರುತ್ತೆ. ಇನ್ನು ರಾಜೇಶ್ ನಟರಂಗ ಕಿರುತೆರೆ ಹಾಗೆ ಹಿರಿತೆರೆಯಲ್ಲಿ ಮಿಂಚ್ತಿರುವಂಥ ಅಮೃತಧಾರೆ, ಅಂದರೆ ಈಗ ಅಮೃತಧಾರೆಯಲ್ಲಿ ನಟಿಸ್ತಿರುವಂತಹ ಗೌತಮ್ ದಿವಾನ್ ಆಗಿ ಮೋಡಿ ಮಾಡ್ತಿರುವಂತಹ ನಟ ರಾಜೇಶ್ ನಟರಂಗ್ ಪ್ರತಿ ಎಪಿಸೋಡ್ಗೆ 20,000 ರೂಪಾಯಿಯನ್ನು ಪಡಿತಾರೆ ಸ್ನೇಹಿತರೆ. ಅಂದರೆ 2 ಎಪಿಸೋಡ್ ಇತ್ತು ಅಂತಂದರೆ 40,000, ಆ ರೀತಿಯಾಗಿ ಏರಿಕೆ ಆಗ್ತಾ ಹೋಗುತ್ತೆ. ಸೊ ಇವರು ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸ್ತಿರೋದ್ರಿಂದ ಪ್ರತಿದಿನ ಇವರನ್ನು ನಾವು ನೋಡ್ತಾನೆ ಇರ್ತೀವಿ ಎಪಿಸೋಡಲ್ಲಿ. ಹಾಗಾಗಿ ಶೂಟಿಂಗ್ ಅಂತ ಬಂದಾಗಲೂ ಕೂಡ ಪ್ರತಿದಿನ ಶೆಡ್ಯೂಲ್ ಇದ್ದೇ ಇರುತ್ತೆ. ಸೊ ಇವರು ಕೂಡ 20 ರಿಂದ 25 ದಿನಗಳ ಶೂಟಿಂಗನ್ನು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಸೊ 20 ರಿಂದ 25 ದಿನ ಅಂತಂದರೆ, ಸೊ ಒಂದು ಕ್ಯಾಲ್ಕುಲೇಷನ್ ಅಂತ ಬಂದರೆ, ಈಗ 20,000 ಅಂತಂದರೆ 25 ದಿನ ಶೂಟಿಂಗ್ ಇತ್ತು ಅಂತಂದರೆ 5 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುವಂಥದ್ದು ಸ್ನೇಹಿತರೆ. ಸೊ ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ TRP ಹೆಚ್ಚಾದರೆ ಅಥವಾ TRP ಡೌನ್ ಆದರೆ, ಸೊ ನಾರ್ಮಲ್ ಆಗಿ ಯಾವ ರೀತಿಯಾಗಿ TRP ಏರಿಕೆ ಆದಾಗ ಕಲಾವಿದರ ಸಂಭಾವನೆ ಕೂಡ ಏರಿಕೆ ಆಗುತ್ತೆ. ಸೀರಿಯಲ್ ಚೆನ್ನಾಗಿ ಓಡ್ತಿದೆ ಅಂತಂದರೆ ಅವರಿಗೂ ಕೂಡ ಸಂಭಾವನೆ ಏರಿಕೆ ಆಗುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ರಾಜೇಶ್ ನಟರಂಗ್ ಅವರು ಪ್ರತಿ ತಿಂಗಳು ಅಂತ ಬಂದಾಗ ಸುಮಾರು 4 ಲಕ್ಷದಿಂದ 5 ಲಕ್ಷದವರೆಗೆ ಸಂಭಾವನೆಯನ್ನು ಪಡಿತಾರೆ. ಇನ್ನು ಸುಧಾರಾಣಿ, ಸೊ ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಬ್ಯೂಟಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ತುಳಸಿಯಾಗಿ ಮಿಂಚ್ತಿರುವಂಥ ನಟಿ ಸುಧಾರಾಣಿ ಪ್ರತಿ ಎಪಿಸೋಡ್ಗೆ 25,000 ರೂಪಾಯಿ ಪಡಿತಾರಂತೆ. ಸೊ
ಸೊ ಇವರು ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸ್ತಿರೋದ್ರಿಂದ ಇವರು ಕೂಡ ಸುಮಾರು 5 ರಿಂದ 6 ಲಕ್ಷ ಸಂಭಾವನೆಯನ್ನು ಪ್ರತಿ ತಿಂಗಳು ಪಡೆಯುವಂಥದ್ದು. ಇನ್ನು ವಿಜಯ್ ಸೂರ್ಯ, ಸೊ ಅಗ್ನಿಸಾಕ್ಷಿ ಮೂಲಕ ಜನಪ್ರಿಯತೆಯನ್ನು ಪಡೆದಂತಹ ಡಿಂಪಲ್ ಹುಡುಗ ವಿಜಯ್ ಸೂರ್ಯ ನಮ್ಮ ಲಚ್ಚಿಯಲ್ಲಿ ಸಂಗಮಾಗಿ ಮಿಂಚ್ತಾ ಇದ್ದಾರೆ. ಸೊ ಇವರು ಪ್ರತಿ ಎಪಿಸೋಡ್ಗೆ 15,000 ರೂಪಾಯಿಯನ್ನು ಪಡಿತಿದ್ದಾರಂತೆ. ಇದೀಗ ಇವರ ಸೀರಿಯಲ್ ಅಗ್ನಿಸಾಕ್ಷಿಯ ಅನೇಕ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ವೈಷ್ಣವಿ ಜೊತೆ ಮತ್ತೊಂದು ಸೀರಿಯಲ್ ಮಾಡಿ ಅಂತ ಸೀರಿಯಲ್ ಪ್ರೇಮಿಗಳು ಒತ್ತಾಯಿಸ್ತಾನೆ ಇದ್ದಾರೆ ಸ್ನೇಹಿತರೆ. ಇವರಿಗೆ ಹಿಟ್ಟು ಕೊಟ್ಟಿರುವಂಥದ್ದೇ ಅಗ್ನಿಸಾಕ್ಷಿ ಧಾರಾವಾಹಿ. ಸೊ ಆಗಲೂ ಕೂಡ ಅವರು 10 ರಿಂದ 15,000 ರೂಪಾಯಿ ಸಂಭಾವನೆಯನ್ನು ಪಡೀತಾ ಇದ್ರು. ಸೊ ಈಗ ಏರಿಕೆ ಆಗಿದೆ ಅನ್ನುವಂಥ ವಿಚಾರ ಕೂಡ ಇದೆ. ಸೊ ಸುಮಾರು 15 ರಿಂದ 25,000 ಇವರು ಒಂದು ಎಪಿಸೋಡ್ಗೆ ತಗೊಳ್ತಾ ಇದ್ದಾರೆ. ಇನ್ನು ಛಾಯಾ ಸಿಂಗ್ ಕನ್ನಡ ಆಗಿರ್ಬೋದು, ತೆಲುಗು, ತಮಿಳು ಸಿನಿಮಾಗಳಲ್ಲಿ ಮಿಂಚಿ ಸದ್ಯ 2 ಭಾಷೆಯ ಕಿರುತೆರೆಯಲ್ಲಿ ಸದ್ದು ಮಾಡ್ತಾ ಅಮೃತಧಾರಿಯಲ್ಲಿ ಭೂಮಿಕಾಗಿ ನಟಿಸ್ತಿರುವಂತಹ ಛಾಯಾ ಸಿಂಗ್ ಪ್ರತಿ ಎಪಿಸೋಡ್ಗೆ 20,000 ರೂಪಾಯಿಯನ್ನು ಪಡಿತಾರೆ ಸ್ನೇಹಿತರೆ. ಅಂದರೆ ಫಿಮೇಲ್ ಅಥವಾ ಮೇಲ್ ಅಂತ ಬಂದಾಗ ಸೊ ಸಾಕಷ್ಟು ನಾವು ನೋಡಿದಂಥ ಪ್ರಕಾರ ಮೇಲ್ ಅಂದರೆ ಹುಡುಗರಿಗೆ ಹೆಚ್ಚು ಸಂಭಾವನೆ ಇರುತ್ತೆ. ಸೊ ನಾಯಕ ನಟಿಯರಿಗೆ ಸಂಭಾವನೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ರಾಜೇಶ್ ನಟ್ರಂಗ ಅವರು ಕೂಡ ಒಂದು 20 ರಿಂದ 25,000 ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಛಾಯಾ ಸಿಂಗ್ ಅವರು ಕೂಡ ಒಂದು 20,000 ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಯಾಕಂತಂದರೆ ಈಕೆಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇದೆ ಕಿರುತೆರೆಯಲ್ಲಿ, ಸಾಕಷ್ಟು ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಮಾಡಿದ್ದಾರೆ. ಹಾಗಾಗಿ ಇವರು ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸ್ತಿರೋದ್ರಿಂದ ತಿಂಗಳಿಗೆ ಇವರು ಕೂಡ 4 ರಿಂದ 5 ಲಕ್ಷ ಸಂಭಾವನೆಯನ್ನು ಪಡಿತಾರೆ. ಇನ್ನು ವೈಷ್ಣವಿ ಗೌಡ ಅಗ್ನಿಸಾಕ್ಷಿಯಲ್ಲಿ ಸನ್ನಿಧಿಯಾಗಿ ಜನಮನಾಗಿದ್ದು ಇದೀಗ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಆಗಿ ಅಮೋಘ ಅಭಿನಯ ನೀಡುತ್ತಿರುವಂತಹ ವೈಷ್ಣವಿ ಗೌಡ 15 ರಿಂದ 20,000 ಪ್ರತಿ ಎಪಿಸೋಡ್ಗೆ ಪಡಿತಾರಂತೆ. ಇನ್ನು ಗಗನ್ ಚಿನ್ನಪ್ಪ ಮಂಗಳಗೌರಿ ಮದುವೆ ಮೂಲಕ ಕನ್ನಡ ಸೀರಿಯಲ್ಗೆ ಎಂಟ್ರಿ ಕೊಟ್ಟು ಇದೀಗ ಸೀತಾರಾಮ ಸೀರಿಯಲ್ನಲ್ಲಿ ರಾಮ ಆಗಿ ಮಿಂಚುತ್ತಿರುವಂತಹ ನಟ ಗಗನ್ ಚಿನ್ನಪ್ಪ ಪ್ರತಿ ಎಪಿಸೋಡ್ಗೆ 15,000 ಅಂದರೆ ಒಂದು ದಿನದ ಶೂಟಿಗೆ 15,000 ರೂಪಾಯಿಯನ್ನು ಇವರು ತಗೊಳ್ತಾರೆ. ಸೊ ಅದಾದ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ಇವರು ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸ್ತಿರೋದ್ರಿಂದ ಪೂರ್ತಿ ತಿಂಗಳು ಇವರಿಗೆ ಶೂಟಿಂಗ್ ಶೆಡ್ಯೂಲ್ ಇರುತ್ತೆ. ಸೊ ಇವರು ಕೂಡ 4 ರಿಂದ 5 ಲಕ್ಷ ಸಂಭಾವನೆಯನ್ನು ಪಡೆಯುವಂಥ ನಟ. ಇನ್ನು ಅಮೂಲ್ಯ ಗೌಡ, ಸೊ ಕಮಲಿ ಧಾರಾವಾಹಿಯಲ್ಲಿ ಕಮಲಿಯಾಗಿ ಮಿಂಚಿದಂಥ ಮುದ್ದು ಮುಖದ ಚೆಲುವೆ ಅಮೂಲ್ಯ ಗೌಡ ಈಗ ಶ್ರೀಗೌರಿ ಧಾರಾವಾಹಿಯಲ್ಲಿ ಗೌರಿಯಾಗಿ ನಟಿಸ್ತಾ ಇದ್ದಾರೆ. ಸೊ ಇವರು ಪ್ರತಿ ಎಪಿಸೋಡ್ಗೆ 15,000 ರೂಪಾಯಿ ಸಂಭಾವನೆಯನ್ನು ಪಡಿತಾರಂತೆ ಸ್ನೇಹಿತರೆ. ಕಮಲಿ ಧಾರಾವಾಹಿ ಕೂಡ ಈಕೆಗೆ ಸಾಕಷ್ಟು ಹಿಟ್ಟನ್ನು ಕೊಡ್ತು. ಅದಾದಮೇಲೆ ಬಿಗ್ ಬಾಸ್ ಕೂಡ ಈಕೆಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡುತ್ತೆ. ಅದಾದಮೇಲೆ ಮತ್ತೆ ಇವರು ವೈರಲ್ ಆಗ್ತಾ ಹೋಗ್ತಾರೆ. ಸೊ ಅದಾದಮೇಲೆ ಶ್ರೀಗೌರಿ ಧಾರಾವಾಹಿ ಒಂದು ಆಪರ್ಚುನಿಟಿ ಸಿಕ್ಕಿರುವಂಥದ್ದು. ಸೊ ಇವರು ಕೂಡ ತನ್ನ ಒಂದು ಸಂಭಾವನೆಯನ್ನು ಏರಿಕೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಸೊ ಕಮಲಿ ಧಾರಾವಾಹಿಯಲ್ಲಿ ಕಡಿಮೆ ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಈಗ ಶ್ರೀಗೌರಿ ಧಾರಾವಾಹಿಯಲ್ಲಿ ಹೆಚ್ಚಿನ ಒಂದು ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಸೊ ಪುಟ್ಟಕ್ಕನ ಮಕ್ಕಳು ಉಮಾಶ್ರೀ ಅವರು ಹಿರಿಯ ಕಲಾವಿದೆ ಆಗಿರೋದ್ರಿಂದ ಈಕೆಗೆ ಹೆಚ್ಚಿನ ಸಂಭಾವನೆ ಸಿಗ್ತಿರುವಂಥದ್ದು. ಅದಾದ ಮೇಲೆ ನಾವು ನೋಡೋದಾದರೆ ಸುಧಾರಾಣಿ ಆಗಿರ್ಬೋದು, ರಾಜೇಶ್ ನಟ್ರಂಗ್ ಆಗಿರ್ಬೋದು, ಛಾಯಾ ಸಿಂಗ್ ಆಗಿರ್ಬೋದು, ಇವರಿಗೆಲ್ಲ ನಾರ್ಮಲ್ ಆಗಿ ಒಂದು ಆವ್ರೇಜ್ ಸಂಭಾವನೆ ಸಿಗುತ್ತೆ. ಅದಾದಮೇಲೆ ವೈಷ್ಣವಿ ಗೌಡ, ಗಗನ್ ಚಿನ್ನಪ್ಪ ಅಂದರೆ ಇತ್ತೀಚೆಗೆ ಕಿರುತೆರೆಗೆ ಬಂದಂತಹ ಕಲಾವಿದರಿಗೆ ಅವ್ರಿಗಿಂತ ಸ್ವಲ್ಪ ಕಮ್ಮಿ ಸಂಭಾವನೆ ಸಿಗುತ್ತೆ. ಸೊ ಸ್ನೇಹಿತರೆ, ನಿಮ್ಗೇನು ಅನ್ನಿಸ್ತು? ಸೊ ಪ್ರತಿ ಒಂದು ಶೂಟ್ಗೆ ಅಥವಾ ಒಂದು ದಿನದ ಶೆಡ್ಯೂಲ್ಗೆ ಇವರಿಗೆ 10 ರಿಂದ 12,000, 15,000, 25,000 ಸಿಗುತ್ತೆ ಅಂತಂದರೆ ಪೂರ್ತಿ ತಿಂಗಳು ಇನ್ ಕೇಸ್ ಶೂಟ್ ಮಾಡಿದ್ರೆ. ಆದರೆ ಕಲಾವಿದರಿಗೆ ಕೆಲವೊಂದು ದಿನ ಶೂಟಿಂಗ್ ಇರೋದಿಲ್ಲ. ಸೊ 30 ದಿನ ಅಂತಂದರೆ 30 ದಿನಾನೂ ಶೂಟಿಂಗ್ ಇರೋದಿಲ್ಲ. 20 ರಿಂದ 25 ದಿನ ಇರುತ್ತೆ. ಅಂದರೆ ಈ ಥರ ಕಲಾವಿದರ ಶೂಟಿಂಗ್ ಬೇರೆ ದಿನ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನಿಮ್ಗೆ ಏನು ಅನ್ನಿಸ್ತು? ಸಂಭಾವನೆ ಬಗ್ಗೆ ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.